ಇದನ್ನ ಟೆಕ್ನಿಕಲಿ ಇಂಪ್ರೂವ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಓಕೆ ಸೊ ಇಲ್ಲಿಂದ ಒಳಗಡೆ ಹೋಗಿದ್ದು, ಓಕೆ ಆಮೇಲೆ ಆ ಒಳಗಡೆ ಇದ್ದಿದ್ದನ್ನು ಅಲ್ಲಿ ಮಾಡಿಸ್ತಾರೆ. ನಂತರ ಹೊರಗಡೆ ಬಂದು ಇಲ್ಲಿ ಬಂದಿರುವಂಥದ್ದು ಹೋಗಿರುವಂಥದ್ದು ಇದಿಷ್ಟನ್ನು. ಹಾಂ ಹಾಂ ಬೇಗ ಬೇಗ ಮಹೇಶ್ 10 ನಿಮಿಷದಲ್ಲಿ ಅಲ್ಲಿ ಲೈವ್ ಬರ್ತಾರೆ, ಇಲ್ಲಿ ಮುಗಿಸ್ಕೊಂಬರೋಣ. ಹೆಂಗೆ ಗೊತ್ತಾ, ಇಲ್ಲೇ ಬಸ್ ಸ್ಟಾಪು, ಇಲ್ಲೇ ಬಸ್ ಇಳಿದು ಅವನು ಅಲ್ಲಿ CCTV ನಲ್ಲಿ ಕ್ಯಾಪ್ಚರ್ ಆಗುತ್ತೆ. ಹೇಳಿದ್ರಾ ಸುನಿಲ್? ಅದು ಗೊತ್ತು ಮೇಡಮ್, ಗೊತ್ತಲ್ವಾ, ಮಾಡ್ತಾ ಹೋಗ್ತೀನಿ. ಹಾಂ 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 ಸರಿ ಓಕೆ ಹಾಂ. ಇವತ್ತು NIA ಸ್ಥಳ ಮಹಜರಿಗೆ ಬಂದಿತ್ತು ರಾಮೇಶ್ವರಂ ಕೆಫೆ ಭಾಗದಲ್ಲಿ. ಅಲ್ಲಿ ನಾವಿದ್ದೀವಿ ಈಗ. ಸೊ ಹೇಗೆ ಮಾಡಿದ್ರು ಸ್ಥಳ ಮಹಜರು ಅಂತ ಬೆಳಗ್ಗೆ 6:30ಗೆ ಆರಂಭ ಮಾಡಿದ್ರು ಸ್ಥಳ ಮಹಜರನ್ನ. ನೋಡಿ ವೀಕ್ಷಕರು, ಇದೇ ಬಸ್ ಸ್ಟಾಪ್, ಇಲ್ಲಿ ಬಸ್ ಬಂದು ನಿಂತಿದೆ ನೋಡಿ. ಇದೇ ಥರ ಬಸ್ ಬಂದು ನಿಲ್ಲುತ್ತೆ. ಈ ಬಸ್ಸಿಂದ ಆತ ಇಳಿತಾನೆ, ಮುಸಾವಿರ್ ಹುಸೇನ್. ಇದೇ ಥರ ಒಂದು ಬಸ್ ಬರುತ್ತೆ, ಅಲ್ಲಿಂದ ಬಸ್ಸನ್ನು ಇಳ್ಕೊತಾನೆ. ಇಲ್ಲಿ ಬಸ್ ಸ್ಟಾಪ್ ಇದೆ, ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಕುಂದಲಹಳ್ಳಿ ಕಾಲೋನಿ ಬಸ್ ಸ್ಟಾಪ್ ಇದೆ. ಸೊ ಸೀದಾ ಬಂದು ಆತ ಸೀದಾ ಬರ್ತಾನೆ, ಇದ್ರ ಒಳಗಡೆ ಬಂದು ಇಲ್ಲಿ ಒಳಗಡೆ ಕೂತ್ಕೋತಾನೆ. ಇಲ್ಲಿ ಬೆಂಚ್ ಮೇಲೆ ಕೂತ್ಕೋತಾನೆ ಆತ ಒಂದು ಸ್ವಲ್ಪ ಹೊತ್ತು. ಆ ಬೆಂಚ್ ಮೇಲೆ ಕೂತಿರೋ ಅಂಥದ್ದು ರೆಕಾರ್ಡ್ ಆಗತ್ತೆ. ಎಲ್ಲಿ ರೆಕಾರ್ಡ್ ಆಗತ್ತಪ್ಪ ಅಂತಂದರೆ, ಈ ಬೆಂಚ್ ಮೇಲೆ ಆತ ಕೂತಿರೋದು, ಅಲ್ಲೊಂದು CCTV ಇದೆ, ಪಕ್ಕದಲ್ಲೇ ಒಂದು ಬಾರ್ ಇದೆ, ಅದರಲ್ಲಿ ಒಂದು CCTV ನಿಮಗೆ ಕಾಣಿಸ್ತಾ ಇದೆ. ಅಲ್ಲೊಂದು ಚಿಕ್ಕ CCTV ಇದೆ. ಆ CCTV ನಲ್ಲಿ ಅದೆಲ್ಲವೂ ಕೂಡ ರೆಕಾರ್ಡ್ ಆಗತ್ತೆ. ಆ ನಂತರ ಆತ ಸ್ವಲ್ಪ ಹೊತ್ತು ಇಲ್ಲಿ ಕೂತಿದ್ದು, ಆ ನಂತರ ಸೀದಾ ಎದ್ದು ಹೋಗ್ತಾನೆ, ಸೀದಾ ಒಳಗಡೆ ಬರುವಂಥದ್ದು. ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ, ಯಾವ ರೀತಿಯಲ್ಲಿ ಆತ ಹೆಂಗೆ ಹೋದ ಅನ್ನೋಂಥದ್ದನ್ನ ಕ್ಲಿಯರ್ ಆಗಿ ಮಾರ್ಕ್ ಮಾಡಿದ್ದಾರೆ. ಅವನ ಫುಟ್ ಸ್ಟೆಪ್ಸ್ನ ಕೂಡ ಪ್ರತಿಯೊಂದು ಕೂಡ ಯಾವ ರೀತಿ ಒಳಗಡೆ ಹೋಗ್ತಾನವನು ಅನ್ನೋದನ್ನ ಮಾರ್ಕ್ ಮಾಡಿದ್ದಾರೆ. ಇಡೀ ಸೀನ್ ಆಫ್ ಕ್ರೈಮನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗೇನೆ ಒಳಗಡೆ ಹೋಗ್ತಾ ಹೋಗ್ತಾ ಸೀದಾ ಒಳಗಡೆ ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಆತ ಅಲ್ಲಿ ಕ್ಲೀನಾಗಿ ಮಾರ್ಕ್ ಮಾಡಿದ್ದಾರೆ. ಪ್ರತಿ ಸ್ಟೆಪ್ಪನ್ನು ಕೂಡ ಮಾರ್ಕ್ ಮಾಡಿದ್ದಾರೆ. ಸ್ಟೆಪ್ಸ್ ಹತ್ಕೊಂಡು ಸೀದಾ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಒಳಗಡೆ ಹೋಗಿ ಅಲ್ಲಿ ಒಂದು ರವಾ ಇಡ್ಲಿ ತೊಗೊಳ್ಳೋವಂಥದ್ದು, ಆ ನಂತರ ಆ ಕಪ್ಪು ಬ್ಯಾಗ್, ಒನ್ ವೇ ಬ್ಯಾಗ್ ಅವನೇನು ಹಾಕೊಂಡಿರ್ತಾನೆ, ಅದರಲ್ಲಿ ಬಾಂಬ್ ಇಟ್ಟಿದ್ದ ಅಂತ ಹೇಳಲಾಗುತ್ತೆ. ಆ ಬ್ಯಾಗನ್ನು ಒಂದು ಕಡೆ ಇಡ್ತಾನೆ ಅವನಲ್ಲಿ, ಅಲ್ಲಿ ಎಲ್ಲಿ ಸ್ಫೋಟ ಆಯ್ತಲ್ಲ ಆ ಸ್ಥಳದಲ್ಲಿ ಇಡ್ತಾನೆ. ಆ ನಂತರದಲ್ಲಿ ಇಡೀ ದುರ್ಘಟನೆ ಸಂಭವಿಸುವಂಥದ್ದು. ಸೊ ಇಡೀ ಸೀನ್ ಆಫ್ ಕ್ರೈಮನ್ನು ಇವತ್ತು NIA ಅಧಿಕಾರಿಗಳು ರೀಕ್ರಿಯೇಟ್ ಮರುಸೃಷ್ಟಿ ಮಾಡಿದ್ದಾರೆ. ಅಂದರೆ ಅವತ್ತು ನಡೆದ ಘಟನೆಯ CCTV ಫುಟೇಜ್ಗಳು ಇಲ್ಲೇನು ರೆಕಾರ್ಡ್ ಆಗಿರುವಂಥ CCTVಗಳಲ್ಲಿ ಇತ್ತು, ಆ ಇಡೀ CCTV ಫುಟೇಜನ್ನ ಇಟ್ಕೊಂಡು ಅದೇ ರೀತಿ ಮತ್ತೆ ಇವತ್ತು ಮರುಸೃಷ್ಟಿ, ಆರೋಪಿಯನ್ನೇ ಕರ್ಕೊಂಡು ಬಂದು ಅದೇ ರೀತಿ ಮರುಸೃಷ್ಟಿಯನ್ನು ಮಾಡಿ ಆ ಎರಡೂ ವಿಡಿಯೋ ಫುಟೇಜನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆಗ ಇದೇ ವ್ಯಕ್ತಿ ಇದೇ ಆರೋಪಿ ಬಂದಿದ್ದು ಅನ್ನೋಂಥದ್ದನ್ನು ಪ್ರೂವ್ ಮಾಡೋದಕ್ಕೆ, ಸಾಕ್ಷ್ಯಗಳನ್ನು ಇನ್ನಷ್ಟು ಬಲಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತಿನ ಸ್ಥಳ ಮಹಜರು ಏನಿದೆಯಲ್ಲ, ಬಹಳ ಬಹಳ ಇಂಪಾರ್ಟೆಂಟ್. ಈ ಕೇಸ್ನಲ್ಲಿ ಮುಂದೆ ತನಿಖೆ ಮುಂದುವರಿಯೋದಕ್ಕೆ ಇವತ್ತಿನ ಸ್ಥಳ ಮಹಜರು ಅತ್ಯಂತ ಪ್ರಮುಖ ಆಗತ್ತೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಾಮೇಶ್ವರಂ ಕೆಫೆ, ಬೆಂಗಳೂರು. ಓಕೆ, ಅದು ಇಂಗ್ಲೀಷಿಗೆ ಅದು ಇನ್ಸಿಡೆಂಟ್ ಬರುತ್ತೆ, ಇಲ್ಲೆಲ್ಲರೂ ಒಂದು ಕಡೆ ಇಲ್ಲಿ ಬೇಡ, ಬೇರೆ ಬಸ್ ಸ್ಟಾಪ್ ಇಲ್ಲಿ ಮಾತಾಡೋಕ್ಕಾಗಲ್ಲ. ಅಲ್ಲ, ಅದು ಸೆಕ್ಷುವಲ್ ಅಸಾಲ್ಟ್ ಆನ್ ವುಮನ್, ರಸ್ತೆ ಮೇಲೆ ಹೆಣ್ಮಕ್ಳ ಸೆಕ್ಷುವಲ್ ಅಸಾಲ್ಟ್. ಕಾಲ್ ಬಂದ್ರೆ ಹೇಳಿ, ವಿಜುವಲ್ಸ್ ತಗೋತಾರೆ. ಹಾಂ
ನಡೀತಾ ಇದೆ? ಆರಾಮ್ ಮೇಡಮ್. ಆ ಕಡೆ ಹೋಗೋ ಅವಶ್ಯಕತೆ ಇಲ್ಲಲ್ಲ, ಅಲ್ಲೆಲ್ಲೋ ಇಷ್ಟೊಂದು ಕ್ಲಿಯರ್ ಸಿಗಲ್ಲ. ಹಾಂ ತಗೊಳ್ಳಿ ಮಾತ್ರ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ಆರೋಪಿ ಮುಜಾವಿರ್ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ನ ಮುಖ್ಯ ಆರೋಪಿಯಾಗಿರುವಂತಹ ಮುಜಾವಿರ್ ಹುಸೇನ್ ಅನ್ನ ಇವತ್ತು ಎನ್ಐಎ ಅಧಿಕಾರಿಗಳು ಕರೆತಂದು ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆ ನಡೆಸಿದ್ದಾರೆ. ಬೆಳಗ್ಗೆ 6:30ರಿಂದ ಆತನ ಕರೆತಂದು ಸ್ಥಳ ಮಹಜರು ಮಾಡುವಂಥ ಕೆಲಸಕ್ಕೆ ಎನ್ಐಎ ಅಧಿಕಾರಿಗಳು ಮುಂದೆ ಆಗಿದ್ದಾರೆ. ಇಷ್ಟು ಗಂಟೆಗಳ ಕಾಲ ಅಂದರೆ ಬೆಳಗ್ಗೆ 6:30ಯಿಂದ ಇಲ್ಲಿವರೆಗೂ ಕೂಡ ರಾಮೇಶ್ವರಂ ಕೆಫೆಯಲ್ಲಿ ಆತನನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಸೀನನ್ನ ರೀಕ್ರಿಯೇಷನ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಈ ಒಂದು ಹೂಡಿ ಬಳಿ ಇರುವಂತಹ ಒಂದು ಮಸೀದಿಗೆ ಆತನನ್ನ ಕರೆತಂದು ಸ್ಥಳ ಮಹಜರು ಮಾಡುವಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಆ ಒಂದು ಎಸ್ಕೇಪ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಸಾಕಷ್ಟು ಪತ್ತೆ ಆಗಿತ್ತು. ಅಂದರೆ ಬಾಂಬ್ ಬ್ಲಾಸ್ಟ್ ಆದಮೇಲೆ ಆರೋಪಿ ಈ ಒಂದು ಮಸೀದಿ ಬಳಿ ಅಂದರೆ ಉಡಿ ಸರ್ಕಲ್ ಬಳಿ ಇರುವಂಥ ಈ ಒಂದು ಮಸೀದಿ ಬಳಿ ಬಂದು ಆತ ಬಟ್ಟೆಯನ್ನು ಬದಲಾಯಿಸಿದ್ದ ಅನ್ನುವಂಥ ಒಂದಷ್ಟು ಮಾಹಿತಿ ಕೂಡ ಎನ್ಐಎ ಅಧಿಕಾರಿಗಳಿಗೆ ಲಭ್ಯ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು CCTVಗಳು ಕೂಡ ಲಭ್ಯ ಆಗಿತ್ತು. ಬಟ್ಟೆಯನ್ನು ಆತ ಬಿಸಾಕಿ ಹೋಗುವಂಥ ಒಂದು CCTV ವಿಜುವಲ್ ಕೂಡ ರೆಕಾರ್ಡ್ ಆಗಿತ್ತು. ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಆರೋಪಿ ಈ ಒಂದು ಮಸೀದಿಯ ಬಳಿ ಬಂದು ಬಟ್ಟೆಯನ್ನು ಚೇಂಜ್ ಮಾಡಿದ್ದ ಅನ್ನೋದು ಕೂಡ ಕ್ಲಿಯರ್ ಕಟ್ ಆಗಿ ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಹೀಗಾಗಿ ಆತನ ಇಲ್ಲಿ ಕರೆತಂದು ವಿಚಾರಣೆ ಮಾಡುವಂಥ ಕೆಲಸನ ಮಾಡಲಾಗ್ತದೆ. ಜೊತೆಗೆ ಇದಾದ ಮೇಲೆ ಆತ ಎಲ್ಲೆಲ್ಲಿಗೆ ಹೋಗಿದ್ದ ಅಲ್ಲೆಲ್ಲ ಕಡೆಯೂ ಕೂಡ ಆತನನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ದೆಹಲಿ ಮತ್ತು ಹೈದರಾಬಾದ್ನ ಎನ್ಐಎ ಅಧಿಕಾರಿಗಳು ಆರೋಪಿಯನ್ನು ಕರೆತಂದು ಪ್ರತಿಯೊಂದನ್ನು ಕೂಡ ಹೇಳಿಕೆಯನ್ನು ರೆಕಾರ್ಡ್ ಮಾಡಿಕೊಳ್ಳುವಂಥ ಕೆಲಸನ ಮಾಡ್ತಿದ್ದಾರೆ. ಅಂದರೆ ಆತ ಯಾವ ರೀತಿ ಓಡಾಡಿದ್ದ, ಯಾವ ರೀತಿ ಬಟ್ಟೆ ಬದಲಾಯಿಸಿದ್ದ, ಇಲ್ಲಿ ಬಂದ ಮೇಲೆ ಯಾವ ಬಟ್ಟೆನ ಬದಲಾಯಿಸಿದ್ದ, ಯಾವ ಉದ್ದೇಶದಿಂದ ಈ ಒಂದು ಮಸೀದಿಯ ಬಳಿ ಆತ ಬಂದಿದ್ದ, ಇಲ್ಲಿ ಆತನಿಗೆ ಯಾರಾದರೂ ಕಾಂಟ್ಯಾಕ್ಟ್ ಇದ್ದಾರಾ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಸ್ಥಳ ಮಹಜರು ಪ್ರಕ್ರಿಯೆ ವೇಳೆ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಆ ಸ್ಥಳ ಮಹಜರು ವೇಳೆ ಎಲ್ಲವನ್ನೂ ಕೂಡ ವಿಡಿಯೋಗ್ರಾಫಿಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಕಿರಣ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
محمدا رسول الله أشهد أن محمدا رسول الله حي على الصلاة حي على الصلاة حي على الفلاح حي على الفلاح الله أكبر الله أكبر لا إله إلا الله ಈ ಕಡೆ ಬರ್ರಪ್ಪ ಮೀಡಿಯಾದವರು ಮೀಡಿಯಾದವರು ಈ ಕಡೆ ಬನ್ರಿ ಸರ್ ಬೇಜಾರಾಗಬೇಡಿ ಸರ್ ಪ್ಲೀಸ್ ಮಾತಾಡ್ತಾನೆ